ಹಾಯ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಅಮ್ಮಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ ಅಂತ ಹೇಳಿದ್ದೆಯಲ್ಲ, ಅದಕ್ಕಾಗಿ ನಾ ಅಮ್ಮಾರ ಮನೆಗೆ ಬಂದಿದ್ದೀನಿ ಇವತ್ತು. ದೀಪಾವಳಿ ಹಬ್ಬ ಅಂತಂದರೆ ಒಂದೇ ಥರ ಅಡುಗೆಯನ್ನು ಮಾಡೋಂಗಿಲ್ಲ, ನಾನಾ ಥರ ಅಡುಗೆಗಳನ್ನು ಮಾಡ್ತೀವಿ. ಹಾಗಾಗಿ ಬೇಳೆಯನ್ನು ಹಾಕಿ ಕಡಬನ್ನು ಕೂಡ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಒಂದು ಹಬ್ಬಗಳು. ಇವರು ನಮ್ಮ ಅಂಟಿಯರು ಕಡುಬು ಕರಿತಾ ಇದ್ದಾರೆ. ಹಾಗೆ ಖಾರದ್ದು ಬೇಕಲ್ಲ, ಅದಕ್ಕಾಗಿ ವಡೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ 5 ಜನ ಮುತ್ತೈದೆಯರನ್ನು ಇಟ್ಟು ಕಾಸು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇವರು. ಹಾಗಾಗಿ ವಡೆ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಅದರ ಜೊತೆಗೆ ಚಪಾತಿ, ಪಲ್ಯ, ರೈಸು, ಕೋಸಂಬರಿ ಎಲ್ಲವನ್ನ ಮಾಡಿದರು. ಈ ಒಂದು ಹಬ್ಬ ಅಂದ ತಕ್ಷಣ ದೀಪಾವಳಿ ಕಾರಣಗಳ 108 ಇದ್ದಾವೆ. ಆದರೆ ಅದರಲ್ಲಿ ಒಂದು ಹೇಳಬೇಕಂತಂದ್ರೆ, ಹಿರಣ್ಯಚ ಎಂಬ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಏನು ಮಾಡಿದಪ್ಪ ಅಂದ್ರೆ, ಭೂದೇವಿಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಸಮುದ್ರದ ಆಳಕ್ಕೆ ಬಚ್ಚಿ ಇಟ್ಟಿರ್ತಾನೆ. ಭೂದೇವಿ ಏನು ಮಾಡ್ತಾಳು, ವಿಷ್ಣು ದೇವನನ್ನು ಏನು ಮಾಡ್ತಾಳು, ಮೊರೆ ಹೋಗಿ ತನ್ನನ್ನು ರಕ್ಷಿಸಲು ಬೇಡಿಕೊಳ್ತಾಳೆ. ಆವಾಗ ವಿಷ್ಣುದೇವ ವರಾಹ ರೂಪದಲ್ಲಿ ಬಂದು ಸಮುದ್ರದಲ್ಲಿದ್ದಂತಹ ಭೂದೇವಿಯನ್ನು ಏನು ಮಾಡ್ತಾನೆ, ಕಾಪಾಡ್ತಾನೆ. ಅವರಿಗೆ ಜನಿಸಿದ ಮಗು ಏನಪ್ಪ ಅಂದ್ರೆ ನರಕಾಸುರ. ನರಕಾಸುರ ಏನಪ್ಪ ಅಂದರೆ ಬಹಳಷ್ಟು ಬಲಶಾಲಿ, ಬುದ್ಧಿಶಾಲಿ ಆಗಿದ್ದ. ಈತ ಬ್ರಹ್ಮನಿಂದ ಏನು ಮಾಡಿದಪ್ಪ ಅಂದ್ರೆ ವರವನ್ನು ಕೂಡ ಪಡ್ಕೊಂಡಿರ್ತಾನೆ. ಅದು ಏನಪ್ಪ ಅಂದ್ರೆ ಆತನಿಗೆ ತಾಯಿಯಿಂದನೇ ಸಾವು, ವಿಶಿಷ್ಟವಾದ ವರವನ್ನು ಪಡ್ಕೊಂಡಿರ್ತಾನೆ. ಈತ ರಾಜರುಗಳನ್ನು ಸೋಲಿಸಿ ರಾಣಿಯರನ್ನು ಕರೆತಂದು ಬಂಧಿಸಿಡ್ತಾ ಇರ್ತಾನೆ. ದೇವತೆಗಳು ಕೂಡ ಇವತ್ತ ತೊಂದರೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈತನ ಒಂದು ತೊಂದರೆಯನ್ನು ತಾಳಲಾರದೆ ಭೂಲೋಕದ ಜನ ಕೃಷ್ಣದೇವರನ್ನು ಮೊರೆ ಹೋಗ್ತಾರೆ. ಕೃಷ್ಣದೇವನ ಹೆಂಡತಿ ಹೆಸರು ಸತ್ಯಭಾಮ. ಅವ್ರ ಹತ್ರ ಯಾಕೆ ಹೋಗ್ತಾರಪ್ಪ ಅಂತಂದ್ರೆ, ಭೂದೇವಿಯ ಇನ್ನೊಂದು ರೂಪನೇ ಸತ್ಯಭಾಮ. ಹೀಗಾಗಿ ಇಬ್ಬರು ಯುದ್ಧಕ್ಕೆ ಗರುಡನ ಮೇಲೆ ಬರ್ತಾರೆ. ಆವಾಗ ಕೃಷ್ಣದೇವ ಎಷ್ಟೇ ಬಾಣಗಳನ್ನು ಬಿಟ್ಟರೂ ಕೂಡ ನರಕಾಸುರ ಸಾಯಂಗಿಲ್ಲ. ಸತ್ಯಭಾಮ ಮೇಲಿಂದ ಮೇಲೆ ಬಾಣಗಳನ್ನು ಬಿಟ್ಟು ಆತನನ್ನು ಕೊಲ್ತಾಳೆ. ಈ ಒಂದು ಖುಷಿಗೆ ಭೂಲೋಕದ ಜನ ಏನು ಮಾಡ್ತಾರಪ್ಪ ಅಂದ್ರೆ ದೀಪದಿಂದ ಅಲಂಕಾರ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ಒಂದು ದೀಪಾವಳಿಯನ್ನು ಆಚರಿಸಲಾಗ್ತದೆ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್